ಊರಿಗೆ ಸರ್ಪಂಚಳಾಗಿರುವ ಶಾರದಳ ಮನೆಯಲ್ಲಿ ಆ ಊರಿನ ದೊಡ್ಡ ಮನುಷ್ಯರು ರಂಗಯ್ಯ, ಚಂದ್ರಯ್ಯ, ಸುಶೀಲಾ ಕೂತ್ಕೊಂಡಿರ್ತಾರೆ. ಶಾರದಳ ಸೊಸೆ ಅನಾಮಿಕಾ ಅವರೆಲ್ಲರಿಗೂ ಟೀ ತಂದು ಕೊಡುತ್ತಾಳೆ. ಎಲ್ಲರೂ ಟೀ ಕುಡಿಯುತ್ತಾರೆ. ಈಗ ಹೇಳಿ ಅಮ್ಮ, ನಮ್ಮನ್ನ ಯಾಕೆ ಕರೆಸಿದ್ದೀರಾ? ಅದೇ ಕಣ್ರಿ, ಬದುಕಮ್ಮ ಹಬ್ಬ ಬರ್ತಾ ಇದೆ ಅಲ್ವಾ? ಈ ವರ್ಷದಲ್ಲಿ ಬದುಕಮ್ಮನ ಉತ್ಸವ ಎಲ್ಲಿ ಮಾಡೋಣ ಅಂತ ಇದುವರೆಗೂ ನಾವು ಮಾತಾಡ್ಲೇ ಇಲ್ಲ. ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೀಗೆ ಎಲ್ಲರನ್ನೂ ಕರೆಸಿದೀನಿ. ಯಾವಾಗಲೂ ಆಡುವ ಬದುಕಮ್ಮನ ಗುಂಡಿ ಇದೆ ಅಲ್ಲ ಶಾರದಕ್ಕ, ಈ ಮಧ್ಯ ನೀವು ಆ ಕಡೆ ಹೋದ ಹಾಗಿಲ್ಲ ಸುಶೀಲಾ. ಮಳೆಗೆ ಆ ಗುಂಡಿ ಎಲ್ಲ ತುಂಬ ಹೋಗಿದೆ. ಈಗ ಅಲ್ಲಿ ಬದುಕಮ್ಮ ಆಡೋದಕ್ಕೆ ಆಗದೇ ಇಲ್ಲ. ಹೌದು ಸರ್ಪಂಚ್ ಅವ್ರೆ, ಬದುಕಮ್ಮ ಹಬ್ಬ ಬರ್ತಾ ಇದೆ ಇಲ್ಲ ಅಂತ ನಾನು ಆ ಕಡೆ ಹೋದಾಗ ಬದುಕಮ್ಮನ ಕೊಂಡನ ನೋಡ್ದೆ, ಎಲ್ಲ ನೀರಿಂದ ತುಂಬ ಹೋಗಿದೆ. ಅದೇ ವಿಷಯ ಈ ದಿನ ಸಾಯಂಕಾಲ ಬಂದು ನಿಮ್ ಜೊತೆ ಮಾತಾಡೋಣ ಅನ್ಕೊಂಡಿದ್ದೆ ಹೊರತು ಏನೋ ಒಂದು ಕೆಲಸದಲ್ಲಿ ಬಿದ್ದು ಮರ್ತೋದೆ. ಮತ್ತೆ ಈಗ ಬದುಕಮ್ಮ ಆಡೋದಿಕ್ಕೆ ಎಲ್ಲಿ ಸರಿಯಾದ ಏರ್ಪಾಟು ಮಾಡ್ತಾ ಇದ್ದೀರಾ ರೀ? ಆ ವಿಷಯ ಮಾತಾಡೋದಿಕ್ಕೆ ನಿಮ್ಮನ್ನ ಕರ್ಸಿದ್ದೀನಿ ಚಂದ್ರಯ್ಯ. ನಾನು ಸರ್ಪಂಚ ಆದಾಗಿನಿಂದ ಊರಿಗೆ ದೊಡ್ಡ ಮನುಷ್ಯರು ನೀವು. ಊರಿನ ಬಗ್ಗೆ ನನಗಿಂತ ನಿಮಗೆ ಹೆಚ್ಚಾಗಿ ತಿಳಿದಿರುತ್ತೆ. ಹೇಳಿ, ಈ ವರ್ಷದಲ್ಲಿ ಬದುಕಮ್ಮನ ಉತ್ಸವ ಎಲ್ಲಿ ಮಾಡೋಣ ಎಂದು ಶಾರದ ಕೇಳುತ್ತಲೇ ರಂಗಯ್ಯ, ಚಂದ್ರಯ್ಯ, ಸುಶೀಲಾ ಗುಸುಗುಸು ಮಾತನಾಡಿಕೊಂಡು, ನಮ್ಮ ಅಭಿಪ್ರಾಯವೆಂದರೆ ಕೆರೆಯ ದಂಡೆಯ ಮೇಲಿರುವ ದೊಡ್ಡ ಮರದ ಹತ್ರ ರೀ. ಅಲ್ಲಿ ಏರ್ಪಾಟು ಮಾಡಿದರೆ ಊರಿನೆಲ್ಲವರಿಗೂ ಎಂತಹ ತೊಂದರೆನೂ ಇರದ ಹಾಗೆ ಇರುತ್ತೆ. ಊರಿನಲ್ಲಿರುವ ಪ್ರತಿ ಕುಟುಂಬಕ್ಕೂ ಆ ಮರ ಹತ್ರವಾಗುತ್ತೆ. ಅದು ಅಲ್ಲದೆ ಸುತ್ತಮುತ್ತಲು ಬಹಳ ಖಾಲಿ ಜಾಗನೂ ಇದೆ. ಹೌದು ರಂಗಯ್ಯನವರೇ, ಆ ಮರದ ಸುತ್ತಮುತ್ತಲು ಏರ್ಪಾಟು ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ಆದರೆ ಅಲ್ಲಲ್ಲಿ ಮುಳ್ಳು ಪೊದೆಗಳಿದೆ, ಅವನ್ನ ಕಡ್ದಾಕಿದ್ರೆ ಚೆನ್ನಾಗಿರುತ್ತೆ. ತಪ್ಪದೆ ಸುಶೀಲಾ, ಈ ದಿನದಿಂದಲೇ ನಾನು ಅದೇ ಕೆಲಸದ ಮೇಲೆ ಇರ್ತೀನಿ. ನೆಂಟ್ರಿಗೆ, ಆತ್ಮೀಯರಿಗೆ ಎಲ್ರಿಗೂ ನಮ್ಮೂರಿನ ಬದುಕಮ್ಮಂಗೆ ಬನ್ನಿ ಅಂತ ಕರೀರಿ. ಕಣ್ಣಾರೆ ನೋಡ್ಕೊಂಡು ಎಂಜಾಯ್ ಮಾಡ್ಲಿ ಬಿಡಿ. ಇನ್ನು ಹೊರಡಿ ಎಂದು ಹೇಳುತ್ತಲೇ ಊರಿನ ದೊಡ್ಡವರಾದ ಚಂದ್ರಯ್ಯ, ರಂಗಯ್ಯ, ಸುಶೀಲಾ ಎದ್ದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗಲೇ ಪ್ರಸಾದ್ ಟಿಫಿನ್ ಪ್ಲೇಟ್ ತೆಗೆದುಕೊಂಡು ಶಾರದಳ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಸುಶೀಲಾ ಕಾಣಿಸೋದಿಲ್ಲ. ಶಾರದಾ, ಸುಶೀಲಾ ಅವ್ರೆಲ್ಲಿ ಎಂದು ಕೇಳುತ್ತಲೇ ಶಾರದಾ ಕೋಪದಿಂದ ನೋಡ್ತಾ, ಈ ಟಿಫಿನ್ ಸುಶೀಲಂಗಾಗಿ ತಂದ್ರಾ ಎಂದು ಕೇಳುತ್ತಾಳೆ. ತಕ್ಷಣ ಪ್ರಸಾದ್ ತಡವರಿಸುತ್ತಾ, ಇಲ್ಲ ಇಲ್ಲ ಶಾರದಾ, ಊರಿನ ದೊಡ್ಡವರಲ್ಲ, ಮನೆಗೆ ಬಂದಿದ್ದಾರಲ್ಲ ಅಂತ ಅವರಿಗೆ ಕೊಡೋಣ ಅಂತ ತಂದೆ ಅಷ್ಟೇ. ಆಗ ಊರಿನ ದೊಡ್ಡ ಮನುಷ್ಯರು ಹೊರಟೋದ್ರ ಅಂತ ಕೇಳ್ಬೇಕು ಹೊರತು ಸುಶೀಲಾ ಒಬ್ಬಳನ್ನ ಯಾಕೆ ಕೇಳಿದ್ರಿ? ಸುಶೀಲನ ನೋಡ್ತಲೇ ಹಳೆ ನೆನಪು ಒತ್ಕೊಂಡ್ ಬಂತ ಎಂದು ಶಾರದಾ ಕೇಳುತ್ತಲೇ ಪ್ರಸಾದ್ ನಾಚಿಕೆ ಪಡುತ್ತಾ, ಖಚಿತವಾಗಿ ಕೇಳಿದ್ರೆ ಬರ್ತಾನೆ ಇದೆ ಅಂತ ಹೇಳ್ಬೇಕಾಗತ್ತೆ ಶಾರದಾ. ಆಗ ನಾನು ಮಾಡಿದ್ದು ಕೂಡ ನೆನಪಿಗೆ ಬರ್ಬೇಕಲ್ಲ ಎಂದು ಶಾರದಾ ಕೇಳುತ್ತಲೇ ಪ್ರಸಾದನ ಮುಖ ಬಾಡಿ ಹೋಗುತ್ತೆ. ಅಯೋಮಯದಿಂದ ನೋಡುತ್ತಾ, ಸೌಟ್ ಕಾಯಿಸಿ ಬೆನ್ನ ಮೇಲೆ ಹಾಕಿದ ಬರೆ ನೆನಪಿಗೆ ಬರೋದ ಶಾರದಾ? ಪರವಾಗಿಲ್ಲ ಬಿಡಿ, ತುಂಬಾನೇ ನೆನಪಲ್ಲಿದೆ. ತಂದ ಟಿಫಿನ್ ತಿನ್ನಿ, ತಣ್ಣಗಾಗಿ ಹೋಗುತ್ತೆ. ಟಿಫಿನ್ ತಿಂದ್ಬಿಟ್ಟು ಇಬ್ರು ಕೂಲಿಯವ್ರನ್ನ ಕರ್ಕೊಂಡು ಕೆರೆ ದಡ್ಡದಲ್ಲಿರುವ ಮರದ ಹತ್ರ ಬನ್ನಿ. ಅಲ್ಲಿ ಬೆಳೆದಿರುವ ಕುರ್ಚಲು ಮುಳ್ಳು ಪೊದೆಗಳನ್ನ ಕೀಳ್ಬೇಕು. ಬದುಕಮ್ಮ ಹಬ್ಬ ಮಾಡ್ಬೇಕಲ್ಲ. ಸರಿ ಕಣಿ ಶಾರದಾ, ಟಿಫಿನ್ ತಿಂದು ನಾನು ಕೂಲಿಯವ್ರನ್ನ ಕರ್ಕೊಂಡ್ ಬರ್ತೀನಿ ಹೊರತು ನೀನು ಹೋಗು. ಇನ್ನೊಂದ್ ವಿಷಯ, ಮಗ ಹೋಗಿ ನಮ್ಮ ಹುಡುಗಿನ ಅವರ ಅತ್ತೆ ಮನೆಯಿಂದ ಕರ್ಕೊಂಡ್ ಬರ್ತಾನೆ. ಸ್ವಲ್ಪ ದುಡ್ಡು ಹೆಚ್ಚಾಗಿ ಕೊಟ್ಟು ಕಳ್ಸಿ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ. ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಟಿಫಿನ್ ತಿಂತಾ ಇರ್ತಾನೆ. ಅನಾಮಿಕಾ ವಾಟರ್ ಗ್ಲಾಸ್ ತೆಗೆದುಕೊಂಡು ಪ್ರಸಾದನ ಹತ್ರ ಬರ್ತಾಳೆ. ನಾನು ಎಷ್ಟು ಹೇಳಿದ್ರು ಕೇಳದೆ, ಪ್ರಿಯವಾದ ಸುಶೀಲಾ ಅತ್ತೆಗಾಗಿ ಟಿಫಿನ್ ತಗೊಂಡೋದ್ರಿ, ಈಗ ಮನೆಯವರಾದ ಅತ್ತೆ ಹತ್ರ ಬೈಗಳ ತಿಂದ್ರಿ. ಯಾಕೆ ಮಾವಯ್ಯ ಇದೆಲ್ಲ? ಏನೋ ಅಮ್ಮ, ಸುಶೀಲಾನ ನೋಡ್ತಲೇ ಅವಳಿಗೆ ಇಷ್ಟವಾದ ಟಿಫಿನ್ ಮಾಡ್ಕೊಡ್ಬೇಕು ಅನ್ಸ್ತು ಸೊಸೆ ಎಂದು ಹೇಳುತ್ತಾ ಇರುವಾಗ ರೆಡಿಯಾಗಿ ಮಗ ರಮೇಶ್ ಅಲ್ಲಿಗೆ ಬರುತ್ತಾನೆ. ಅಪ್ಪ ಮತ್ತೆ ಅಮ್ಮ ಕೇಳಿದ್ಲು ಅಂದ್ಕೊಂಡ್ರೆ ಇನ್ನೇನಿದೆ, ಕುರ್ಚಿನ ಮಡ್ಚಿಡ್ತಾಳೆ ಮಗನೇ. ಅದಕ್ಕೆ ಅಂತಾನೆ ಸುಶೀಲಾಲ ಆಲೋಚನೆ ಏನಾದ್ರು ಇದ್ರೆ ಮುಚ್ಚಿ ಪಕ್ಕಕ್ಕಿಡಿಯಪ್ಪ. ನಾನು ತಂಗಿ ಹತ್ರ ಹೋಗಿ ತಂಗಿನ ಕರ್ಕೊಂಡ್ ಬರ್ತೀನಿ, ದುಡ್ಡು ಕೊಡಿ. ಸೊಸೆ, ನಾನು ಟಿಫಿನ್ ಮಾಡ್ತಾ ಇದ್ದೀನಲ್ಲ, ಬೀರು ಒಳಗಿಂದ ದುಡ್ಡು ಕೊಟ್ಟು ಕಳ್ಸಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ. ಪ್ರಸಾದ್ ಟಿಫಿನ್ ತಿನ್ನುತ್ತಾ ಇರ್ತಾನೆ. ಶಾರದಾ ಸ್ಕೂಟಿಯ ಮೇಲೆ ಕೆರೆ ದಂಡೆಯ ಮೇಲಿರುವ ಮರದ ಹತ್ರ ಬರ್ತಾಳೆ. ಆ ಮರದ ಸುತ್ತಲೂ ಅಲ್ಲಲ್ಲಿ ಬೆಳೆದ ಗಿಡಗಳನ್ನು ನೋಡುತ್ತಾಳೆ. ಈ ಕುರುಚಲು ಗಿಡಗಳನ್ನ ಕಿತ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಇವರು ಕೆಲಸಗಾರನ ಕರ್ಕೊಂಡು ಯಾವಾಗ ಬರ್ತಾರೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅವಳ ಸೆಲ್ ಫೋನ್ ಮೊಳಗುತ್ತದೆ. ಅವಳ ಗಂಡ ಎಂದು ತಿಳಿದುಕೊಳ್ಳುತ್ತಾಳೆ. ಹೇಳಿ, ಕೆಲ್ಸದವ್ರನ್ನ ಕರ್ಕೊಂಡು ಹೊರಟ್ರಾ? ಇನ್ನೂ ಇಲ್ಲ ಶಾರದಾ. ಈಗ ನೀನು ದಾರಿಯಲ್ಲಿದ್ಯಾ, ಮರದ ಹತ್ರ ಹೋಗಿದ್ಯಾ? ಮರದ ಹತ್ರಕ್ಕೆ ಬಂದಿದ್ದೀನಿ, ವಿಷಯ ಹೇಳಿ. ಸೊಸೆಯವರ ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ, ಬದುಕಮ್ಮ ಹಬ್ಬಕ್ಕೆ ಸೊಸೆನ ಕರ್ಕೊಂಡು ಹೋಗೋದಕ್ಕೆ.
ನಾನು ಬರ್ತಾ ಇದ್ದೀನಿ, ಅವ್ರನ್ನ ಇಲ್ಲೇ ಇರಿ ಅಂತ ಹೇಳಿ. ನೀವು ಅಷ್ಟರಲ್ಲಿ ಹೋಗಿ ಕೆಲ್ಸದವ್ರನ್ನ ನೋಡಿ. ನಾನು ಬಂದ ಮೇಲೆ ಸೊಸೆ ಅವರ ಅಮ್ಮ ಅಪ್ಪನ ಹತ್ರ ಮಾತಾಡೋಣ ಎಂದು ಹೇಳಿ ಫೋನ್ ಇಟ್ಬಿಟ್ಟು ಸ್ಕೂಟಿ ಮೇಲೆ ಹೊರಟು ಮನೆಗೆ ಬರುತ್ತಾಳೆ. ಮನೆಯಲ್ಲಿ ಅನಾಮಿಕಳ ತಾಯಿ ತಂದೆ ಸಾವಿತ್ರಿ ವೀರಯ್ಯ ಕೂತ್ಕೊಂಡಿರ್ತಾರೆ. ಶಾರದಳನ್ನು ನೋಡಿ ನಮಸ್ಕರಿಸುತ್ತಾರೆ. ಶಾರದಾ ಕೂಡ ತಿರುಗಿ ನಮಸ್ಕಾರ ಮಾಡಿ ಕೂತ್ಕೋತಾಳೆ. ಅನಾಮಿಕಳ ತಾಯಿ ತಂದೆಯರು ವಿಷಯ ಹೇಳುವುದರೊಳಗೆ ಶಾರದಾ ಸೇರಿಕೊಂಡು, ಇಲ್ಲಿ ನೋಡಿ, ಹಬ್ಬಕ್ಕೆ ಮಗಳನ್ನ ಅಳಿಯನ್ನ ಮನೆಗೆ ಕರೆಸಿ ಇದ್ದುದರಲ್ಲಿ ಮರ್ಯಾದೆ ಕೊಟ್ಟು ಹೊಸ ಬಟ್ಟೆ ಕೊಟ್ಟು ಕಳಿಸ್ಬೇಕು ಅಂತಿರುತ್ತೆ. ನಾನು ಇಲ್ಲ ಅನ್ನಲ್ಲ, ಆದ್ರೆ ನಮಗ್ ಮಾತ್ರ ಯಾರಿದ್ದಾರೆ ಹೇಳಿ? ಅನಾಮಿಕಳನ್ನ ಕರ್ಕೊಂಡು ಹೋದ್ರೆ ರಮೇಶು ಮಕ್ಕಳು ಹೋಗ್ತಾರೆ. ಮನೇಲಿ ಮಕ್ಕಳ ಸಂಭ್ರಮ ಇಲ್ಲದೆ ನಡೆಯೋ ಹಬ್ಬನ ನಿಜಕ್ಕೂ ಹಬ್ಬ ಅಂತಾರ? ಹೇಳಿ ಅತ್ತಿಗೆವ್ರೆ. ನೀವು ಹೇಳಿದ್ದು ನಿಜವೇ ಅತ್ತಿಗೆ, ಆದ್ರೂ ಇಲ್ಲ ಕೀದ್ರೂ ಇಲ್ಲ. ನೀವು ಕೂಡ ಇಲ್ಲೇ ಇದ್ಬಿಡಿ. ಎಲ್ಲರೂ ಸೇರಿ ಬದುಕಮ್ಮ ಆಡ್ಕೊಳ್ತಾ ನಮಗೆ ಬದುಕನ್ನು ಕೊಡುಮ ಅಂತ ಆಟದಿಂದ ಹಾಡಿನಿಂದ ಸಂಭ್ರಮ ಮಾಡ್ಕೊಳ್ಳೋಣ, ಸಂತೋಷವಾಗಿರೋಣ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರಿಗೆ ಟೀ ತಂದು ಕೊಡುತ್ತಾಳೆ. ಅವರು ಟೀ ಕುಡಿಯುತ್ತಾ ಇರ್ತಾರೆ. ಅನಾಮಿಕಾ ತಂದೆ ತಾಯಿಯನ್ನ ನೋಡುತ್ತಾರೆ. ಅವರ ನೋಟದಲ್ಲಿರುವ ಪ್ರೇಮವನ್ನ ಅರ್ಥ ಮಾಡ್ಕೊಂಡು, ಅಮ್ಮ ಅಪ್ಪ, ಈಗಲೇ ಎಷ್ಟೋ ಸಲ ಹೇಳಿದ್ದೀನಿ, ಈಗ ಕೂಡ ಹೇಳ್ತಾ ಇದ್ದೀನಿ, ಹೆಸರಿಗೆ ಇದು ಅತ್ತೆ ಮನೆ ಹೊರತು ಇಲ್ಲಿ ನನಗೆ ತಾಯಿಯ ಪ್ರೇಮನೇ ಸಿಗ್ತಾ ಇದೆ. ಅತ್ತೆಯಲ್ಲಿ ಅಮ್ಮನ ಪ್ರೇಮ, ಮಾವಯ್ಯನಲ್ಲಿ ಅಪ್ಪನ ಪ್ರೇಮ, ಹಾಗಂತ ನಾನು ನಿಮ್ಮ ಹತ್ರಕ್ಕೆ ಬರಲ್ಲ ಅಂತ ಇಲ್ಲ. ಅತ್ತೆ ಹೇಳಿದ ಹಾಗೆ ನೀವು ಕೂಡ ಇಲ್ಲೇ ಇದ್ಬಿಡಿ. ಎಲ್ರೂ ಬದುಕಮ್ಮನನ್ನ ಬ್ರಹ್ಮಾಂಡವಾಗಿ ನಡ್ಸ್ಕೊಳ್ಳೋಣ. ಸರಿ ತಾಯಿ, ಎಲ್ಲಿದ್ದರೂ ನೀನು ಸಂತೋಷವಾಗಿರ್ಬೇಕು. ಆಗಲೇ ನಾವು ಮನೆ ಮಕ್ಕಳು ಸಂತೋಷವಾಗಿರ್ತಾರೆ. ತಂಗಿಯಮ್ಮ ಒಪ್ಕೊಂಡಿದ್ದಾಳೆ, ಇನ್ನು ಹಬ್ಬ ಆಗುವವರೆಗೆ ಇಲ್ಲೇ ಇರ್ತಾರೆ. ಬಾ ಶಾರದಾ, ನಾವು ಮರದ ಹತ್ರ ಹೋಗೋಣ. ನಮ್ಗೆ ಬಹಳಷ್ಟು ಕೆಲಸವಿದೆ. ನಾನು ಹೋಗಿ ಕೂಲಿಯವ್ರನ್ನ ಕರ್ಕೊಂಡು ಆ ಮರದ ಹತ್ರಕ್ಕೆ ಬರ್ತೀನಿ, ನೀನು ಸ್ಕೂಟಿ ಮೇಲೆ ಹೊರಟೋಗು ಎಂದು ಹೇಳಿ ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ. ಸೊಸೆ, ನಿಮ್ಮ ಅಪ್ಪ ಅಮ್ಮಂಗೆ ಊಟ ಹಾಕು, ನಾನು ಕೆರೆ ದಂಡೆ ಹತ್ರ ಹೋಗಿ ಬರ್ತೀನಿ. ಅಣ್ಣಯ್ಯ, ಅತ್ತಿಗೆ, ನೀವು ಊಟ ಮಾಡ್ತಾ ಇರಿ. ಸರಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಸ್ಕೂಟಿ ಮೇಲೆ ಮರದ ಹತ್ರಕ್ಕೆ ಹೋಗುತ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ಪ್ರಸಾದ್ ಇಬ್ಬರು ಕೂಲಿಯವರನ್ನು ಕರೆದುಕೊಂಡು ಮರದ ಹತ್ರಕ್ಕೆ ಬರ್ತಾನೆ. ಶಾರದಾ ಹೇಳಿದ ಹಾಗೆ ಕೂಲಿಯವರು ಆ ಮರದ ಸುತ್ತಮುತ್ತಲು ಇರುವ ಗಿಡಗಳನ್ನು ಕಟ್ ಮಾಡಿ ಪಕ್ಕದಲ್ಲಿ ಹಾಕ್ತಾ ಇರ್ತಾರೆ. ರಮೇಶ್ ತನ್ನ ತಂಗಿ ಶ್ರಾವಣಿ, ಭಾವ ಆಕಾಶನನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ. ಕುರ್ಚಲು ಗಿಡಗಳನ್ನು ಹೊಡೆದ ನಂತರ ಶಾರದಾ ಆ ಕೂಲಿಯವರಿಗೆ ದುಡ್ಡು ಕೊಡುತ್ತಾಳೆ. ಮನೆಯಲ್ಲಿ ಕೊಡಿ, ಕುಡಿಯೋದಕ್ಕೆ ಖರ್ಚು ಮಾಡಿದ್ದೀರಿ ಅಂತ ಗೊತ್ತಾದ್ರೆ ಪ್ರಾಣ ತೆಗಿತೀನಿ. ನಾನು ಮನೆಗೆ ಹೋದ ಮೇಲೆ ನಿಮ್ಮ ಹೆಂಡತಿಯವರಿಗೆ ಫೋನ್ ಮಾಡಿ ದುಡ್ಡು ಕೊಟ್ಟಿದ್ದೀರಾ ಇಲ್ವಾ ಅಂತ ಕೇಳ್ಕೊತೀನಿ ಎಂದು ಹೇಳುತ್ತಲೇ ಅವರು ಭಯದಿಂದ ದುಡ್ಡನ್ನು ಮನೆಯಲ್ಲಿ ಕೊಡ್ತೀವಿ ಅಂತ ಹೇಳುತ್ತಾರೆ. ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಾರದಾ ದಂಪತಿಗಳು ಸ್ಕೂಟರ್ ಮೇಲೆ ಮನೆಗೆ ಬರುತ್ತಾರೆ. ಮನೆ ಹತ್ರ ಮಗಳು ಅಳಿಯನನ್ನು ನೋಡುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅತ್ತೆ. ಏನು ಅಳಿಯಂದ್ರೆ, ನಿಮ್ಮ ಅಮ್ಮ ಅವರನ್ನು ಬನ್ನಿ ಅಂತ ಹೇಳ್ಬೋದಲ್ಲ. ನಮ್ಮ ಅಮ್ಮನ ಬಗ್ಗೆ ನಿಮ್ಗೆ ತಿಳಿದಿದೆಯಲ್ಲ ಮಾವಯ್ಯ, ಇಬ್ಬರು ಡಾಕ್ಟರ್ಗಳು, ಇಬ್ರು ಬಿಸಿ ಹಾಸ್ಪಿಟಲ್ ನಲ್ಲಿ ನಮಗಾಗಿ ಬಹಳ ಜನ ನೋಡ್ತಾ ಇರ್ತಾರೆ. ಮಗನೇ, ನೀವು ಹೋಗಿ ಬನ್ನಿ ಅಂತ ಹೇಳಿ ನಮ್ಮನ್ನ ಕಳಿಸಿದ್ದಾರೆ. ಕನಿಷ್ಠ ನೀವಾದ್ರೂ ಬಂದಿರಿ, ಸಂತೋಷ ಎಂದು ಅವರ ಜೊತೆ ಮಾತನಾಡುತ್ತಾ ಇರ್ತಾಳೆ ಶಾರದಾ. ಶಾರದಾಳ ಮನೆಗೆ ಬಂದ ನೆಂಟರ ಜೊತೆ ಕಳಕಳೆಯಾಗಿರುತ್ತದೆ. ರಾತ್ರಿ ಹೊತ್ತು ಎಲ್ಲರೂ ಮಾತನಾಡುತ್ತಾ ತಮಾಷೆಯಾಗಿ ಊಟ ಮಾಡುತ್ತಾರೆ. ಮಾರನೇ ದಿನ ಸಾಯಂಕಾಲ ಮರದ ಹತ್ತಿರ ಬದುಕಮ್ಮನ ಹಬ್ಬದ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇರುತ್ತೆ. ಡಿಜೆ ಸೌಂಡ್ಸ್ ಜೊತೆ ಹಾಡುಗಳು ಇಡುತ್ತಾರೆ. ಡೆಕೋರೇಷನ್ ಲೈಟ್ಸ್ ಏರ್ಪಾಡು ಮಾಡುತ್ತಾರೆ. ಮನೆ ಹತ್ತಿರ ಶಾರದಾ, ಅನಾಮಿಕಾ, ಶ್ರಾವಣಿ ಮಕ್ಕಳು ಎಲ್ಲರೂ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಒಡವೆ ಹಾಕಿಕೊಂಡು ಇದ್ದುದರಲ್ಲೇ ಅಂದವಾಗಿ ಬ್ರಹ್ಮಾಂಡವಾಗಿ ತಯಾರಾಗುತ್ತಾರೆ. ತಮಗೆ ಇದ್ದುದರಲ್ಲೇ ತಯಾರಾದ ತಂದೆ ತಾಯಿಗಳನ್ನು ನೋಡಿ ಅನಾಮಿಕಾ ದುಃಖ ಪಡುತ್ತಾಳೆ. ಅದನ್ನು ನೋಡಿ ತಾಯಿ ಸಾವಿತ್ರಿ ಹೀಗಂತಾಳೆ, ಬದುಕಮ್ಮ ಹಬ್ಬದ ದಿನ ದುಃಖ ಪಡಬೇಡ ತಾಯಿ, ನಾನು ನಿಮ್ಮಪ್ಪ ಬಹಳ ಅಂದ್ರೆ ಬಹಳ ಸಂತೋಷವಾಗಿದ್ದೀವಿ. ಯಾವ ತಾಯಿ ತಂದೆ ಆದ್ರೂ ತಾವು ಹೇಗಿದ್ದರೋ ತಮ್ಮ ಮಗಳು ಮಾತ್ರ ಮಹಾರಾಣಿ ಹಾಗೆ ಇರ್ಬೇಕು ಅಂತ ಕೋರ್ಕೋತಾರೆ, ಆಸೆ ಪಡ್ತಾರೆ. ನೀನು ಮಹಾರಾಣಿಯಾಗಿ ಇದೆಯಾ ತಾಯಿ, ನೀವು ಮಾತ್ರ ನಮ್ಮ ಬಗ್ಗೆ ದುಃಖ ಪಡಬೇಡ ತಾಯಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಅವರ ಮಾತನ್ನು ಕೇಳಿ ಒಡವೆ ತೆಗೆದುಕೊಂಡು ಸಾವಿತ್ರಿ ಹತ್ರ ಬರ್ತಾಳೆ. ಅತ್ತಿಗೆ, ಈ ಒಡವೆ ಹಾಕೋ. ಇದು ನನಗೇನಕ್ಕೆ ಅತ್ತಿಗೆ? ನನ್ನ ಸೊಸೆ ದುಃಖ ಪಡ್ತಾ ಇದ್ರೆ ನಾನು ನೋಡಲಾರೆ ಅತ್ತಿಗೆ. ಈ ಮನೆಗೆ ಅಲ್ಲ, ಈ ಊರಿಗೆ ಬದುಕಮ್ಮ ಹಬ್ಬ ಅಂದ್ರೆ ನನ್ನ ಸೊಸೆ ನಗಿಸುತ್ತಾ ಎಷ್ಟು ಸಂತೋಷವಾಗಿದ್ದರೆ ಬದುಕಮ್ಮ ಹಬ್ಬ ಕೂಡ ಅಷ್ಟು ಆನಂದವಾಗಿ ಸಂಭ್ರಮವಾಗಿ ನಡೆಯುತ್ತೆ. ನನ್ನ ಸೊಸೆಗಾಗಿ ಆದ್ರೂ ಹಾಕೊಳ್ಳಿ ಅತ್ತಿಗೆ ಎಂದು ಸಾವಿತ್ರಿಗೆ ಕೊಡುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ. ಸಾವಿತ್ರಿ ಕುತ್ತಿಗೆಯಲ್ಲಿ ಒಡವೆ ಹಾಕಿಕೊಳ್ಳುತ್ತಾಳೆ. ಆ ನಂತರ ಒಬ್ಬೊಬ್ಬರು ಒಂದೊಂದು ಬದುಕಮ್ಮನನ್ನು ಎತ್ತಿಕೊಂಡು ಮರದ ಹತ್ತಿರಕ್ಕೆ ಬರ್ತಾರೆ. ಮರದ ಹತ್ತಿರಕ್ಕೆ ಊರಿನವರು ತಾವು ಮಾಡಿದ ಬದುಕಮ್ಮನನ್ನು ತೆಗೆದುಕೊಂಡು ಬರುತ್ತಾರೆ. ಎಲ್ಲರೂ ಅಂದವಾಗಿ ತಯಾರು ಮಾಡಿದ ಬದುಕಮ್ಮನನ್ನ ಸುತ್ತಲೂ ತಿರುಗುತ್ತಾ ಹಾಡು ಹಾಡುತ್ತಾ ಆಡುತ್ತಾ ಪಾಡುತ್ತಾ ತಮಾಷೆಯಾಗಿ ಕಳೀತಾ ಇರ್ತಾರೆ. ಹಾಗೆ ಅತ್ತೆ ಸೊಸೆಯರು ಎಷ್ಟೋ ಸಂಭ್ರಮದಿಂದ ಊರಿನವರ ಜೊತೆ ಸೇರಿ ಕುಟುಂಬ ಸಭ್ಯರ ಜೊತೆ ಸೇರಿ ಬದುಕಮ್ಮ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೋತಾರೆ.
ಒಂದು ದಿನ ಪಾತ್ರೆ ಮಾರುವವನು ಸೈಕಲ್ ತುಳಿಯುತ್ತಾ ಬರುತ್ತಾ ಇರುತ್ತಾನೆ. ಹಳೆ ಬಟ್ಟೆಗಳಿಗೆ, ತಲೆ ಕೂದಲಿಗೆ ನೀವು ಇಷ್ಟಪಟ್ಟ ಪಾತ್ರೆ ಕೊಡ್ತೀವಮ್ಮ, ಬನ್ರಮ್ಮ ಬನ್ನಿ ಎಂದು ಅರಚುತ್ತಾ ಹೋಗ್ತಾ ಇರ್ತಾನೆ. ಮಣ್ಣಿನ ಮನೆಯಲ್ಲಿ ಸಂಸಾರ ಮಾಡುತ್ತಾ ಇರುವ ಸೊಸೆ ಅನಾಮಿಕಾ, ಅತ್ತೆದು ನಂದು ಹಳೆ ಸೀರೆಗಳು, ಅವ್ರದ್ದು ಮಾವ ಎಂದು ಹಳೆ ಬಟ್ಟೆಗಳೇನಾದ್ರೂ ಇದೆಯಾ ನೋಡ್ಬೇಕು ಎಂದು ಅಂದುಕೊಳ್ಳುತ್ತಾ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಬೀರುವಿನ ಹತ್ರ ಬರುತ್ತಾಳೆ. ಬೀರು ತೆಗೆದು ಬಟ್ಟೆಗಳನ್ನ ನೋಡ್ತಾ ಇರ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಅತ್ತೆ ಶಾರದಾ ಬರುತ್ತಾಳೆ. ಏನ್ ನೋಡ್ತಾ ಇದೀಯ ಸೊಸೆ? ಹಳೆ ಬಟ್ಟೆಗಳೇನಾದ್ರೂ ಇದೆಯಾ ಅಂತ ನೋಡ್ತಾ ಇದ್ದೀನತ್ತೆ. ನಮ್ಮ ಹತ್ರವಿರೋದೆಲ್ಲ ಹಳೆ ಬಟ್ಟೆಗಳಲ್ವೇನೆ, ಹೊಸ ಬಟ್ಟೆಗಳು ಎಲ್ಲಿದೆ ಅಂತ ನೋಡ್ತಾ ಇದೀಯಾ? ಇದ್ದುದ್ರಲ್ಲಿಯೇ ಇನ್ನೂ ಹಳೇದೇನಾದ್ರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅತ್ತೆ. ಪಾತ್ರೆ ಮಾರುವವನು ಬರ್ತಾ ಇದ್ದಾನೆ. ಹಳೆ ಬಟ್ಟೆಗಳು ಹಾಕಿ ಒಂದು ಹಂಚು ತಗೊಳ್ಳೋಣ. ಮಕ್ಕಳು ಯಾವತ್ತಿನಿಂದಲೋ ಚಪಾತಿ ರೊಟ್ಟಿಗಳು ಮಾಡು ಅಂತ ಕೇಳ್ತಾ ಇದ್ದಾರಲ್ಲ ಅತ್ತೆ. ಹೌದು ಸೊಸೆ, ಒಂದು ಕೆಲಸ ಮಾಡು, ಯಾವ ಸೀರೆಗಳಿಗೆ ಹೆಚ್ಚು ತೇಪೆ ಇದೆಯೋ ಆ ಸೀರೆನ ಪಕ್ಕದಲ್ಲಿಡು. ನಾನು ಹೋಗಿ ಆ ಪಾತ್ರೆ ಮಾರುವವನ್ನ ನಿಲ್ಲಿಸ್ತೀನಿ. ಸರಿಯತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಮನೆಯೊಳಗಿಂದ ಹೊರಗೆ ಬಂದು ರೋಡ್ ಮೇಲೆ ನಿಂತುಕೊಂಡು ಪಾತ್ರೆ ಮಾರುವವನಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಶಾರದಳಿಗೆ ಸ್ವಲ್ಪ ದೂರದಲ್ಲಿ ಆ ಪಾತ್ರೆ ಮಾರುವವನು ಸೈಕಲ್ ತುಳಿಯುತ್ತಾ ಅರಚುತ್ತಾ ಶಾರದಳ ಕಡೆಗೆ ಬರುತ್ತಾ ಇರುತ್ತಾನೆ. ಸೊಸೆ, ಆ ಪಾತ್ರೆ ಮಾರುವವನು ನಮ್ಮ ಮನೆ ಹತ್ರ ಬರ್ತಾ ಇದ್ದಾನೆ, ಮತ್ತೆ ಬೇಗ ನೋಡಿ ಹರಿದ ಸೀರೆನ ತಗೊಂಬಾ ಎಂದು ಸೊಸೆಯನ್ನು ಕರೆಯುತ್ತಾಳೆ. ಬೀರುವಿನಲ್ಲಿ ಬಟ್ಟೆಯನ್ನು ನೋಡುತ್ತಾ ಇರುವ ಸೊಸೆ ಅನಾಮಿಕಾ ಶಾರದಾ ಹೇಳಿದ ಕೂಗು ಕೇಳಿ ಉತ್ತರ ಹೇಳುತ್ತಾಳೆ. ಸರಿಯತ್ತೆ, ಬರ್ತಾ ಇದ್ದೀನಿ, ಅವನನ್ನ 2 ನಿಮಿಷ ಇರು ಅಂತ ಹೇಳಿ ಎಂದು ಹೇಳುತ್ತಲೇ ಹೊರಗಿರುವ ಶಾರದಾ ಆ ಮಾತನ್ನು ಕೇಳುತ್ತಾಳೆ. ಪಾತ್ರೆ ಮಾರುವವನು ಶಾರದಳ ಹತ್ರ ಬರ್ತಾನೆ. ಏನಪ್ಪಾ, ನಮ್ಮ ಹತ್ರ ಸ್ವಲ್ಪ ಹೊತ್ತು ನಿಲ್ಲಪ್ಪ, ನನ್ ಸೊಸೆ ಹಳೆ ಬಟ್ಟೆನ ತಗೊಂಡ್ಬರ್ತಾ ಇದ್ದಾಳೆ. ಪಾತ್ರೆ ಮಾರುವವನು ಆ ಮಾತು ಕೇಳಿ ಸಂತೋಷಪಟ್ಟು ಶಾರದಳ ಮನೆ ಮುಂದೆ ನಿಲ್ಲುತ್ತಾನೆ. ಸೈಕಲ್ ಸ್ಟ್ಯಾಂಡ್ ಕೂಡ ಹಾಕೋತಾನೆ. ಅಮ್ಮನವ್ರೆ, ಹಳೆ ಬಟ್ಟೆಗಳು ಹಾಕಿ ಏನ್ ತಗೋಬೇಕು ಅಂತ ಇದ್ದೀರಾ? ಅದೇ ಕಣಪ್ಪ, ತವಾ, ಅದೇ ರೊಟ್ಟಿ ಚಪಾತಿ ಮಾಡ್ಕೋತೀವಲ್ಲ, ಅದಿದೆಯಾ ನಿನ್ನ ಹತ್ರ? ಇದೆ ಅಮ್ಮನವ್ರೆ. ಅಂದ್ರೆ ತೋರ್ಸಯ್ಯ, ಸೊಸೆ ಹಳೆ ಬಟ್ಟೆ ತಗೊಂಡ್ ಬರ್ತಾಳೆ. ಆ ಬಟ್ಟೆಗಳು ತಗೊಂಡ್ ಬಂದ್ಮೇಲೆ ನಿಮಗೆ ಪಾತ್ರೆ ತೋರಿಸ್ತೀನಮ್ಮ. ಹಾಗಲ್ಲಪ್ಪ, ನಮ್ಗೆ ಹಿಡಿಸಿದ ಪಾತ್ರೆ ನಿನ್ನ ಹತ್ರ ಇದೆಯಾ ಇಲ್ವೋ ಅಂತ ನಮ್ಗೆ ತಿಳಿಬೇಕಲ್ಲ, ನೀನು ತೋರಿಸ್ತಾ ಇರು. ಇಷ್ಟರಲ್ಲಿ ನನ್ ಸೊಸೆ ಹಳೆ ಬಟ್ಟೆನ ತಗೊಂಡ್ಬರ್ತಾಳೆ. ಹಾಗಲ್ಲ ಅಮ್ಮನವ್ರೆ, ತಾವು ತಗೊಂಡ್ ಬರುವ ಬಟ್ಟೆನ ನೋಡಿ ನಿಮ್ಗೆ ಯಾವ ಪಾತ್ರೆ ಬರುತ್ತೋ ಯಾವ ಪಾತ್ರೆ ಬರಲ್ವೋ ನೋಡಿ ಹೇಳ್ತೀನಮ್ಮ ಎಂದು ಅವರಿಬ್ಬರು ವಾದ ಮಾಡುತ್ತಾ ಇರುವಾಗ ಅನಾಮಿಕಾ ಹರಿದ ಸೀರೆಯನ್ನು ತೆಗೆದುಕೊಂಡು ಬರುತ್ತಾಳೆ. ಇಲ್ಲೋಡಪ್ಪ, ಈ ಸೀರೆನ ತಗೊಂಡು ಪಾತ್ರೆ ಕೊಡು ಎಂದು ಹೇಳಿ ಅವನಿಗೆ ಹರಿದ ಸೀರೆಯನ್ನು ತೋರಿಸುತ್ತಾಳೆ ಅನಾಮಿಕಾ. ಪಾತ್ರೆ ಮಾರುವವನು ಆ ಸೀರೆಗಿರುವ ತೇಪೆಯನ್ನು ನೋಡಿ ಸ್ವಲ್ಪ ಕೋಪದಿಂದ, ಏನಮ್ಮ ಇದನ್ನೇನಾದ್ರೂ ಸೀರೆ ಅಂತಾರ? ನೀವು ಆಡ್ಕೊಳ್ಳೋದಕ್ಕೆ ನಾನೇ ಸಿಕ್ಕಂದ ನಿಮ್ಗೆ? ನನ್ನನ್ನು ಬಿಟ್ಬಿಡಿ ಅಮ್ಮ. ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಬೋಣಿ ಸಿಕ್ತು. ನಿಮ್ಗೊಂದು ನಮಸ್ಕಾರ, ನಿಮ್ ಸೀರೆಗೊಂದು ನಮಸ್ಕಾರ. ಬೆಳಿಗ್ಗೆನೆ ವ್ಯಾಪಾರ ಸರಿಯಾಗಿ ಆಗದೆ ಇದ್ರೆ ನಾನು ನಿಮ್ಮನ್ನ ಮತ್ತೆ ಬೈಕೋತೀನಿ ಎಂದು ಹೇಳಿ ಅಲ್ಲಿಂದ ಸೈಕಲ್ ತುಳಿಯುತ್ತಾ ಹೊರಟು ಹೋಗುತ್ತಾನೆ ಅವನು. ಅತ್ತೆ ಸೊಸೆಯರಿಬ್ಬರು ಮೌನವಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಇರುತ್ತಾರೆ. ಇನ್ನು ಆಗಲೇ ಅಲ್ಲಿಗೆ ಪ್ರಸಾದ್ ರಮೇಶ್ ಬರುತ್ತಾರೆ. ಅವರನ್ನು ನೋಡಿ, ಏನು ಅಂದ್ರೆ ಈ ದಿನ ಕೆಲಸ ಸಿಕ್ಕಿಲ್ವಾ? ಆಗ್ಲೇ ಮನೆಗೆ ಬಂದ್ಬಿಟ್ರಿ? ಹೌದು ಅನಾಮಿಕಾ, ಕೆಲಸ ಸಿಕ್ಕಿಲ್ಲ. ಎಷ್ಟು ಹೊತ್ತು ಹಾಗೆ ಕೂಲಿ ಅಡ್ಡ ಹತ್ರ ನಿಂತ್ಕೊಂಡಿರ್ತೀವಿ ಅಂತ ಮನೆಗೆ ಬಂದ್ಬಿಟ್ವಿ. ಮನೆಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಡಬ್ಬದಲ್ಲಿರುವ ದುಡ್ಡನ್ನು ತಗೊಂಡೋಗಿ ಸುಭದ್ರಳ ಮನೆಗೆ ಹೋಗಿ ಆ ದುಡ್ಡು ಆಕೆಗೆ ಕೊಡಿ. ಆಕೆ ನಿಮ್ಗೆ ಅಕ್ಕಿ ಕೊಡ್ತಾಳೆ. ಆ ಅಕ್ಕಿ ತಗೊಂಡ್ ಬಂದು ಮನೇಲಿಡಿ. ಹೌದು ರೀ, ನಾನು ಬೆಳಿಗ್ಗೆ ನಿಮ್ಗೆ ಈ ವಿಷಯ ಹೇಳೋದು ಮರ್ತೋದೆ. ನೀವು ಮಗ ಇಬ್ರು ಹೋಗಿ ಅರ್ಧ ಭಾಗ ಮಾಡ್ಕೊಂಡು ಎತ್ಕೊಂಬನ್ನಿ. ಹಾಗೆ ಕಣೆ ಶಾರದಾ, ನೀನ್ ಹೇಳ್ದಿಯಲ್ಲ, ಹೋಗ್ತೀವಿ ಬಿಡು. ಏನು ಅಂದ್ರೆ ನೀವು ಹಳೆ ಸೀರೆ ತಗೊಂಡು ಹೋಗಿ ಮನೆಯಲ್ಲಿ ಒಂದು ಕಡೆ ಇಡಿ. ನೀವಿಬ್ಬರು ಎಲ್ಲಿಗೆ ಹೋಗ್ತೀರಾ ಅನಾಮಿಕಾ? ಸುದರ್ಶನಯ್ಯನವರ ಮನೆಗೆ ಹೋಗಿ ಬರ್ತೀವ್ರಿ. ನಾಳೆಯಿಂದ ಕೆಲ್ಸಕ್ಕೆ ಬರ್ತೀವಿ ಅಂತ ಹೇಳಿ ಬರ್ತೀವಿ ಎಂದು ಹೇಳಿ ಅವನಿಗೆ ಸೀರೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅದರಿಂದ ಪ್ರಸಾದ್ ರಮೇಶರು ಮನೆಯೊಳಗೆ ಹೋಗುತ್ತಾರೆ. ಇನ್ನು ಅತ್ತೆ ಸೊಸೆಯರಿಬ್ಬರು ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ. ಸೊಸೆ, ಹೇಗಾದ್ರೂ ಸುದರ್ಶನ್ ಬಾಬು ಅವ್ರನ್ನ ಒಪ್ಪಿಸ್ಬೇಕು, ತಪ್ಪದೇ ಅತ್ತೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಹೋಗ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಕತ್ತಲಾಗುತ್ತಾ ಇರುವಾಗ ಕೂಲಿ ಕೆಲಸಕ್ಕೆ ಹೋದ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ತಿರುಗಿ ಮನೆಗೆ ಹೋಗುತ್ತಾ ಇರುತ್ತಾರೆ. ನಾನು ಎಷ್ಟು ಹೇಳಿದ್ರು ಕೇಳದೆ ಮನೆಗೆ ಹೋಗೋಣ ಬಾ ಸೊಸೆ ಅಂತ ಗಾಬರಿ ಮಾಡಿದ್ರಿ. ಈಗ ನೋಡಿ, ತರಕಾರಿ ತಗೊಳ್ದಲ್ಲೇ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಏನ್ ಅಡುಗೆ ಮಾಡು ಅಂತೀರಾ ಅತ್ತೆ?
ನಿನ್ನ ಅಡಿಗೆ ಕಷ್ಟ ನಿಂದು, ನನ್ನ ಕಣ್ಣಿನ ಕಷ್ಟ ನಂದು. ಕತ್ತಲಾಗುತ್ತಾ ಇದ್ದ ಹಾಗೆ ನನಗೆ ಬಲಗಣ್ಣು ಸರಿಯಾಗಿ ಕಾಣಿಸಲ್ಲ ಅಂತ ಗೊತ್ತಲ್ಲ ನಿಂಗೆ. ಅದಕ್ಕೆ ಪೂರ್ತಿಯಾಗಿ ಕತ್ತಲಾಗುವ ಒಳಗೆ ನಾವು ಮನೆಗೆ ಹೊರಟೋದ್ರೆ ನನ್ನ ಮಂಚದಲ್ಲಿ ನಾನು ಕೂತಿರ್ತೀನಿ. ಆ ನಂತರ ನೀನು ನಿನ್ನ ಕೆಲಸ ಮಾಡ್ಕೋಬಹುದು. ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋಣ ಅತ್ತೆ ಅಂದ್ರೆ ಬರಲ್ಲ. ಈಗೇನು ಹೀಗೆ ದುಃಖ ಪಡ್ತಾ ಇರ್ತೀರಾ. ಆ ಡಾಕ್ಟರು ನನ್ನ ಕಣ್ಣನ್ನ ನೋಡಿದ್ದಕ್ಕೆ 300 ತಗೊಂಡ್ರೆ ಇನ್ನು ಕಣ್ಣಿನ ಸಮಸ್ಯೆಗೆ ಎಷ್ಟು ದುಡ್ಡು ತಗೋತಾನೋ ಆಲೋಚಿಸು ಸೊಸೆ. ದುಡ್ಡಿನ ಬಗ್ಗೆ ನಾನು ಅವ್ರ ಮಾವೇ ನೋಡ್ಕೋತೀವಲ್ಲ ಅತ್ತೆ. ಮಕ್ಕಳು ಕೇಳ್ತಾ ಇರುವ ಚಪಾತಿಗಳು ರೊಟ್ಟಿ ಮಾಡೋದಕ್ಕೆ ಬೇಕಾದ ತವಾ ಕೊಂಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲ ಸೊಸೆ. ತವಾ ಬೇರೆ ಪ್ರಾಣ ಬೇರೆ ಅಲ್ವಾ ಅತ್ತೆ. ಏನಾದ್ರೂ ದುಡ್ಡು ಬೇಕಲ್ವಾ ಸೊಸೆ. ನಾವು ದುಡ್ಡಿನ ಸಮಸ್ಯೆ ಎದುರ್ಕೋತಾ ಇರ್ಬೇಕಾದ್ರೆ ನನ್ನ ಕಣ್ಣಿನ ಸಮಸ್ಯೆಗೆ ಬೇಕಾದ ದುಡ್ಡನ್ನ ಎಲ್ಲಿಂದ ಹೊಂದಿಸ್ತೀರಾ, ಎಲ್ಲಿಂದ ತೀರಿಸ್ತೀರಾ ಸೊಸೆ. ಬಡಿಸ್ಕೊಳ್ಳುವ ತವಾ ಬೇರೆ, ಜೀವವನ್ನು ಹಂಚ್ಕೊಳ್ಳುವ ಪ್ರಾಣ ಬೇರೆ ಅಲ್ವಾ ಅತ್ತೆ. ಈಗ ನನ್ನ ಕಣ್ಣಿನ ದೃಷ್ಟಿಯ ಬಗ್ಗೆ ಮಾತೇನಕ್ಕೆ, ಬಾ ಮನೆಗೆ ಹೋಗೋಣ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ. ಶಾರದಾಳ ಕಾಲಿಗೆ ಒಂದು ದೊಡ್ಡ ಐರನ್ ಚೂರು ತಗಲುತ್ತದೆ. ಆಗ ದುಃಖದಿಂದ, ಸೊಸೆ ನನ್ನ ಕಾಲಿಗೇನೋ ತಗಲ್ತೆ, ಏನೋ ನೋಡು ಎಂದು ಹೇಳುತ್ತಲೇ ಅನಾಮಿಕಾ ಶಾರದಾಳ ಕಾಲಿಗೆ ತಗಲಿದ್ದೇನು ಅಂತ ನೋಡುತ್ತಾಳೆ. ಅದು ಒಂದು ದೊಡ್ಡ ಐರನ್ ಚೂರು. ಅತ್ತೆ, ಇದು ದೊಡ್ಡ ಐರನ್ ಚೂರು. ಸರಿ ಕಣೆ ಬಾ ಎಂದು ಶಾರದಾ ಹೇಳುತ್ತಲೇ ಏನೋ ಆಲೋಚನೆ ಬಂದ ಹಾಗೆ ಅನಾಮಿಕಾ ಆ ಐರನ್ ಚೂರನ್ನು ಹಿಡಿದುಕೊಳ್ಳುತ್ತಾಳೆ. ಅದು ನೋಡಿದ ಶಾರದಾ ವ್ಯಂಗ್ಯದಿಂದ, ಈಗಂತ ದೊಡ್ಡ ಐರನ್ ಚೂರು ಏನಕ್ಕೆ ಸೊಸೆ. ಅತ್ತೆ, ಈ ಐರನ್ ಚೂರನ್ನ ತಗೊಂಡೋಗಿ ನಾವು ಹಂಚು ಮಾಡಿಸ್ಕೊಳ್ಳೋಣ ಎಂದು ಹೇಳುತ್ತಲೇ ಅನಾಮಿಕಳ ಆಲೋಚನೆ ಹಿಡಿಸಿದ ನಂತರ ಶಾರದಾ ಅಂತೂ ಏನು ಅನ್ನಲಾರದೆ ಹೋಗ್ತಾಳೆ. ಇನ್ನು ಅನಾಮಿಕಾ ಆ ದೊಡ್ಡ ಐರನ್ ಚೂರನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾಳೆ. ಇನ್ನು ಮಕ್ಕಳ ಜೊತೆ ಸೇರಿ ಆ ದಿನ ರಾತ್ರಿ ಊಟ ಮಾಡಿ ಎಲ್ಲರೂ ಮಲ್ಕೋತಾರೆ. ಮಾರನೇ ದಿನ ಅತ್ತೆ ಸೊಸೆಯರು ಮನೆ ಮುಂದೆ ಒಲೆ ಬೆಂಕಿ ಇಟ್ಟು ಆ ಐರನ್ ಚೂರನ್ನ ಬಿಸಿ ಮಾಡ್ತಾ ಇರ್ತಾರೆ. ಅನಾಮಿಕಳ ಕೈಯಲ್ಲಿ ದೊಡ್ಡ ಸುತ್ತಿಗೆ ಕೂಡ ಇರುತ್ತೆ. ತವಾ ಮಾಡು ಅಂದ್ರೆ ಅವನು ಅಷ್ಟೆಲ್ಲ ದುಡ್ಡು ಕೇಳ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲವಲ್ಲ ಸೊಸೆ. ಹೌದು ಅತ್ತೆ ಎಂದು ಅತ್ತೆ ಶಾರದಾ ತುಂಬಕಾದ ಐರನ್ ಚೂರನ್ನ ಹೊರಗಿಡುತ್ತಾಳೆ. ಅನಾಮಿಕಾ ಆ ಚೂರನ್ನು ಗಟ್ಟಿಯಾಗಿ ಹೊಡೆಯುತ್ತಾ ಇರುತ್ತಾಳೆ. ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಕಪ್ಪನೆಯ ಹಂಚು ತಯಾರಾಗುತ್ತೆ. ಅನಾಮಿಕಾ ಆ ಹಂಚನ್ನು ಹಿಡಿದುಕೊಂಡು ನೋಡ್ತಾ ಇರ್ತಾಳೆ. ಹಂಚು ಒಂದೇ ಸಲಕ್ಕೆ ಮಾಯವಾಗಿ ಹೋಗುತ್ತೆ. ಮಿಂಚುತ್ತಾ ಆ ತವಾ ಒಂದು ಮಾತನಾಡಲಿಕ್ಕೆ ಶುರು ಮಾಡುತ್ತೆ. ಹಲೋ ಅತ್ತೆ ಸೊಸೆಯರೇ, ಹೇಗಿದ್ದೀರಾ ಎಂದು ಕೇಳುತ್ತಲೇ ಶಾರದಾ ಅನಾಮಿಕರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ನನ್ನನ್ನು ಅದ್ಭುತವಾಗಿ ನೋಡಿದ್ದು ಸಾಕು, ನಿಮಗೆ ಬೇಕಾಗಿದ್ದು ಕೇಳಿದ್ದು ಕೊಡ್ತೀನಿ. ಹಾಗೆ ಅಂತ ದುಡ್ಡು ಕೇಳಬೇಡಿ, ಬಂಗಾರನೂ ಕೇಳಬೇಡಿ, ಬೆಳ್ಳಿ ಕೂಡ ಕೇಳಬೇಡಿ, ವಸ್ತುನ ಕೂಡ ಕೇಳಬಾರ್ದು. ಇನ್ನು ತರಕಾರಿ ಕೇಳಬೇಡ, ಸೊಪ್ಪು ಕೇಳಬೇಡ, ಐಸ್ ಕ್ರೀಮ್ ಕೇಳಬೇಡ, ಪಾನಿಪುರಿ ಕೇಳಬೇಡ. ಇನ್ನು ಅದನ್ನು ಕೂಡ ಹೇಳು ಮಾಯಾ ಹಂಚೆ ಎಂದು ಅತ್ತೆ ಹೇಳುತ್ತಲೇ ಮಾಯಾ ಹಂಚು ಕಿಲಕಿಲ ನಗುತ್ತದೆ. ಅತ್ತೆ ಸೊಸೆಯರಿಬ್ಬರು ಅಯೋಮಯದಿಂದ ಆ ಮಾಯಾ ಹಂಚಿನ ಕಡೆಗೆ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಆ ಹಂಚು ನಗುವುದನ್ನು ನಿಲ್ಲಿಸಿ ಅತ್ತೆ ಸೊಸೆಯರ ಕಡೆ ನೋಡಿ ಹೀಗನ್ನತ್ತೆ. ನೋಡಿ ಅತ್ತೆ ಸೊಸೆಯರೇ, ವ್ಯಂಗ್ಯಗಳು ಬೇಡ, ಮಮಕಾರಗಳು ಬೇಡ. ಬಹಳ ಆಲೋಚಿಸಿಕೊಂಡು ಮತ್ತೆ ಕೇಳಿ. ನೀವು ಬಡವರು, ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಜೀವಿಸುತ್ತಾ ಇರ್ತೀರಾ. ಕೆಲಸವಿಲ್ಲದ ದಿನ ಹಸಿವೆಯಿಂದಿರ್ತೀರಾ. ನಿಮ್ಮ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತು. ಅನಾಮಿಕಾ, ನೀನು ಆಲೋಚಿಸಿಕೊಂಡು ಹೇಳು. ಅದು ಹೇಗಿರ್ಬೇಕು ಅಂದ್ರೆ, ನಿಮ್ಮ ಹಸಿವೆ ತೀರಿಸ್ಬೇಕು, ನಿಮಗೆ ಸಂಪಾದನೆ ಕೂಡ ತಂದು ಕೊಡಬೇಕು, ನಾಲ್ವರು ಮೆಚ್ಕೋಬೇಕು. ಹಾಗೆ ಆಲೋಚನೆ ಮಾಡಿ ಕೇಳ್ಕೋ ಎಂದು ಹೇಳುತ್ತಲೇ ಅನಾಮಿಕಾ ಬಹಳ ಆಲೋಚಿಸುತ್ತಾಳೆ. ನನಗೆ ಎಲ್ಲ ತರದ ಆಹಾರವನ್ನು ಕೊಡು ಮಾಯಾ ಹಂಚೆ. ನಾನು ನನ್ನ ಕುಟುಂಬಕ್ಕಾಗಿ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡು ಮಿಕ್ಕದ್ದನ್ನು ಇಲ್ಲಿ ಭೋಜನ ತಯಾರು ಅಂತ ಬೋರ್ಡ್ ಇಟ್ಕೊಂಡು ಹೋಟೆಲ್ ವ್ಯಾಪಾರನ ಮಾಡ್ಕೋತೀನಿ. ಆಗ ಹಸಿವೆ ಅಂತ ಇರೋವರಿಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ರುಚಿಕರವಾದ ಊಟವನ್ನು ಕೊಡ್ತೀನಿ. ದಿನಕ್ಕೊಂದು ಸಲ ಒಬ್ಬೊಬ್ಬರಿಗೆ ಕೊಡ್ತಾ ಇರ್ತೀನಿ ಎಂದು ಸಂತೋಷದಿಂದ ಅನ್ನುತ್ತಾಳೆ ಅನಾಮಿಕಾ. ಹಾಗೆ ಅನಾಮಿಕಾ ಕೋರಿಕೊಳ್ಳುತ್ತಲೇ ಮಾಯಾ ಹಂಚು ಸಂತೋಷ ಪಡುತ್ತದೆ. ಅನಾಮಿಕಾ ಕೇಳಿದ ಹಾಗೆ ಎಲ್ಲವನ್ನು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಕೊಡುತ್ತಾಳೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ಇರುವಾಗ ಮಾಯಾ ಹಂಚಿನಿಂದ ಒಂದೊಂದೇ ಬಂದು ಅಲ್ಲಿರುವ ಪಾತ್ರೆಗಳನ್ನು ತುಂಬಿಸುತ್ತವೆ. ಅತ್ತೆ ಸೊಸೆಯರಿಬ್ಬರು ಆಗಿನಿಂದ ಅತ್ಯಾಸೆಗೆ ಹೋಗದೆ ಅವರು ಆ ಮಾಯಾ ಹಂಚಿಗೆ ಕೊಟ್ಟ ಮಾತಿನ ಪ್ರಕಾರದಿಂದ ಒಂದು ಭೋಜನ ವ್ಯಾಪಾರ ಶಾಲೆಯನ್ನು ಶುರು ಮಾಡುತ್ತಾರೆ. ಆಗಿನಿಂದ ಅತಿ ಕಡಿಮೆ ರೇಟಿಗೆ ಭೋಜನವನ್ನು ವಿಕ್ರಯಿಸುವುದು, ಇಲ್ಲ ಬಡವರು ಹಸಿವೆ ಅಂತ ಬಂದವರಿಗೆ
ದುಡ್ಡು ಕೂಡ ತೆಗೆದುಕೊಳ್ಳದೆ ಅವರೆಲ್ಲರಿಗೂ ಉಚಿತವಾಗಿ ಊಟ ಕೊಡುವುದು ಅಂತದ್ದು ಈ ಅತ್ತೆ ಸೊಸೆಯರಿಬ್ಬರು ಮಾಡುತ್ತಾ ಇರುತ್ತಾರೆ. ಈ ವಿಧದಿಂದ ಮಾಯಾ ಹಂಚಿನ ಸಹಾಯದಿಂದ ಈ ಅತ್ತೆ ಸೊಸೆಯರು ತಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುವುದಲ್ಲದೆ ನಾಲ್ವರಿಗೂ ಸಹಾಯ ಮಾಡುತ್ತಾ ಇರುತ್ತಾರೆ.